ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ನಮ್ಮಲ್ಲಿ ಹೇಗೆ ಆಚರಿಸ್ತೀವಿ ಅಂತ. ಸೊ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒಂದು ಮಣೆ ಇಟ್ಟಿದ್ದೀನಿ, ಅದರ ಮೇಲೆ ಒಂದು ಪುಟ್ಟ ರಂಗೋಲೆ ಬಿಡಿಸಿದ್ದೀನಿ ಅಕ್ಕಿ ಹಿಟ್ಟಲ್ಲಿ. ನನಗೆ ಗೊತ್ತಿರೋ ಹಾಗೆ ನಾನು ರಂಗೋಲೆ ಬಿಡಿಸಿದ್ದೀನಿ. ಈಗ ಪ್ಲೇಟ್ ಇಡ್ತಾ ಇದ್ದೀನಿ, ಅದರ ಮೇಲೆ ಪುಟ್ಟ ಬಾಲಕೃಷ್ಣನ್ ಸಹ ಇಡ್ತಾ ಇದ್ದೀನಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೆ ಹಾಲಿನ ಅಭಿಷೇಕ ಸಹ ಮಾಡಿದೆ. ಬಟ್ ನಾನು ಪಂಚಾಮೃತ ಅಭಿಷೇಕ ಮಾಡೋಣ ಅಂದ್ಕೊಂಡೆ, ಆದರೆ ಜೇನುತುಪ್ಪ ಮಿಸ್ ಆಯಿತು. ಬಟ್ ಪರವಾಗಿಲ್ಲ, ಹಾಗೆ ನಾನು ಹಾಲಿನ ಅಭಿಷೇಕ ಮಾಡಿದೆ. ಈಗ ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡಿದೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ನೋಡ್ತಾನೇ ಇರಬೇಕು ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಅಭಿಷೇಕ ಆದಮೇಲೆ ಅವ್ರನ್ನ ಒಂದು ವಸ್ತ್ರದಲ್ಲಿ ಒರೆಸ್ತಾ ಇದ್ದೀನಿ. ಈಗ ಅವ್ರ ಹಣೆಗೆ ಗಂಧ ಇಡ್ತಾ ಇದ್ದೀನಿ, ಹಾಗೆ ಕುಂಕುಮ ಸಹ ಇಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನೋಡೋದಕ್ಕೆ. ಈ ಸತಿ ಕೃಷ್ಣ ಜನ್ಮಾಷ್ಟಮಿಗೆ ನಾನು ತೊಟ್ಲು ತರೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ನಮ್ಮಕ್ಕ ಇಬ್ಬರು ಹೋಗಿ ನೆನ್ನೆ ಪರ್ಚೇಸ್ ಮಾಡಿದ್ವಿ. ಇದರಲ್ಲಿ ಸಿಲ್ವರ್ ಕೂಡ ಇತ್ತು, ಬಟ್ ನನಗಿದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು. ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಅಲ್ಲಿ ನವಿಲಿದೆ. ಆ ನವಿಲು ಆ ಸ್ವಿಂಗ್ನ ಇಟ್ಕೊಂಡಿರೋ ಥರ ಡಿಸೈನ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯ್ತದು. ಸೊ ಫಸ್ಟ್ ಟೈಮ್ ತೊಟ್ಲು ತಂದಿರೋದ್ರಿಂದ ಪೂಜೆ ಮಾಡಬೇಕಲ್ಲ, ಅದಕ್ಕೆ ನಾನು ಗಂಧ ಇಡ್ತಾ ಇದ್ದೀನಿ, ಹಾಗೆ ಕುಂಕುಮ ಕೂಡ ಇಡ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಇದು ಫಸ್ಟ್ ಟೈಮ್ ನಾವು ತೊಟ್ಲು ತಂದು ಪೂಜೆ ಮಾಡ್ತಿರೋದು. ಎಲ್ಲ ಜನ್ಮಾಷ್ಟಮಿಲೂ ನಾವು ಪೂಜೆ ಮಾಡ್ತೀವಿ, ಆದರೆ ಇದು ಸಪ್ರೇಟಾಗಿ ಕುಣಿಸಿ ಮಾಡ್ತಿದ್ದೀವಲ್ಲ, ಸೊ ಅದೊಂಥರ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಹಾಗೆ ತೊಟ್ಲಿಗೆ ಹೂವು ಬಿಡಿಸಿ ಅಲಂಕಾರ ಕೂಡ ಮಾಡ್ತಾ ಇದ್ದೀನಿ. ಈಗ ತೊಟ್ಲಿಗೆ ಪೂಜೆ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕೃಷ್ಣಂಗೆ ವಸ್ತ್ರ ಹಾಕಿ ತೊಟ್ಲಲ್ಲಿ ಕುಣಿಸ್ತಾ ಇದ್ದೀನಿ. ವಸ್ತ್ರ ದೊಡ್ಡದಾಯಿತು ಅಂತ ಅಂದ್ಕೋಬೇಡಿ, ಚಿಕ್ಕದೆಲ್ಲೂ ನನಗೆ ಸಿಕ್ಕಲಿಲ್ಲ. ನಾನು ನೋಡಿದೆ, ಬಟ್ ಎಲ್ಲೂ ಸಿಕ್ಕಲಿಲ್ಲ. ಆದರೂ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಈಗ ನಾನು ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನು ಮಲ್ಲಿಗೆ ಹೂವು ಕೂಡ ಹಾಕ್ತಾ ಇದ್ದೀನಿ. ಈಗ ನಾನು ತೊಟ್ಲಿಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಕೃಷ್ಣ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೂವಿನ ಅಲಂಕಾರದಲ್ಲಿ. ಹಾಗೆ ನಮ್ಮ ಮನೇಲಿ ಬೆಣ್ಣೆ ಕೃಷ್ಣ ಕೂಡ ಇತ್ತು, ಅದಕ್ಕೆ ನಾನು ಗಂಧ ಇಟ್ಟು ಕುಂಕುಮ ಇಟ್ಟಿದ್ದೀನಿ. ಪ್ರತಿ ವರ್ಷ ನಾವು ಜನ್ಮಾಷ್ಟಮಿಗೆ ಶ್ರೀಕೃಷ್ಣ ಮತ್ತು ರಾಧೆನ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಈ ಸತಿ ಏನಂದರೆ ಪುಟ್ಟ ಕೃಷ್ಣನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಈಗ ನಾನು ರಾಧೆ ಕೃಷ್ಣಂಗೆ ಗಂಧ ಇಟ್ಟು ಕುಂಕುಮ ಇಡ್ತಾ ಇದ್ದೀನಿ. ಹಾಗೆ ನಾನು ರಾಧಾಕೃಷ್ಣಗೆ ಹೂವು ಕೂಡ ಇಟ್ಟೆ. ಇವಾಗ ನಾನು ಗಣಪತಿ ವಿಗ್ರಹ ಕೂಡ ಇಟ್ಟಿದ್ದೀನಿ, ಹಾಗೆ ಅವ್ರಿಗೂ ಕುಂಕುಮ ಇಟ್ಟು ಹೂವು ಇಟ್ಟಿದ್ದೀನಿ. ಅದಾದಮೇಲೆ ದೀಪ ಇಟ್ಟು ದೀಪಗೆ ಹೂವಿನಲ್ಲಿ ಅಲಂಕಾರ ಮಾಡಿ ಕೃಷ್ಣಂಗೆ ಬೆಣ್ಣೆ ಕೂಡ ಇಟ್ಟೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಥಮ ಪೂಜೆ ಗಣಪತಿಗೆ ಅಲ್ವಾ, ಅವ್ರಿಗೆ ನಾನು ಮೊದಲು ಪೂಜೆ ಮಾಡಿದೆ. ಅದಾದಮೇಲೆ ನಾನು ಬಾಲಕೃಷ್ಣಗೂ ಪೂಜೆ ಮಾಡ್ತಾ ಇದ್ದೀನಿ, ಹಾಗೆ ನಾನು ರಾಧಾಕೃಷ್ಣಗೆ ಕೂಡ ಪೂಜೆ ಮಾಡಿದೆ.
ಕೃಷ್ಣಂಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಅವಲಕ್ಕಿ ಮಾಡಿದೆ. ಇವಾಗ ಕೃಷ್ಣನ ತೊಟ್ಲಲ್ಲಿ ಹಾಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮುದ್ದಾಗಿದ್ದಾರೆ ಬಾಲಕೃಷ್ಣ ಹೂವಿನ ಅಲಂಕಾರದಲ್ಲಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ, ಜಯ ಜನಾರ್ದನ. ಈಗ ಪೂಜೆ ಮುಗೀತು. ಹಾಗೆ ಬಾಲಕೃಷ್ಣಂಗೆ ತಿಂಡಿ ಪ್ರಸಾದ ಕೂಡ ಇಟ್ಟಿದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು.